Hello students, 9th class, first chapter number systems. ಈ ಚಾಪ್ಟರ್ದೊಳಗಡೆ ನಾವು ವಾಟ್ ಆರ್ ರಿಯಲ್ ರ್ಯಾಷನಲ್ ನಂಬರ್ಸ್ ಆ್ಯಂಡ್ ವಾಟ್ ಆರ್ ಇರ್ರ್ಯಾಷನಲ್ ನಂಬರ್ಸ್ ಬಗ್ಗೆ ಡೀಟೇಲ್ ಆಗಿ ಕಲ್ತೀವಿ. ಆ್ಯಂಡ್ ದ ಕಲೆಕ್ಷನ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್ ಮೇಕಪ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್. ಸೊ ರಿಯಲ್ ನಂಬರ್ಸ್ ಅಂತಂದರೆ ಎಲ್ಲನೂ ಇರ್ತಾವೆ. ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್ ಇಷ್ಟು ಸೇರಿ ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಆಪರೇಷನ್ಸ್ ಆನ್ ರಿಯಲ್ ನಂಬರ್ಸ್ ಯಾವ ರೀತಿ ಆಪರೇಷನ್ಸು, ಈಗ ಮಲ್ಟಿಪ್ಲಿಕೇಶನ್ನು, ಆ್ಯಡಿಷನ್ನು, ಸಬ್ಟ್ರಾಕ್ಷನ್ನು ಯಾವ ರೀತಿ ಇರುತ್ತೆ ಈಗ ನೋಡ್ರಿ. ಫಸ್ಟ್ ರೂಟ್ ಎ ಇಂಟು ರೂಟ್ ಬಿ. ಇನ್ನು ಮುಂದೆ ನೆನ್ಪಿಟ್ಕೋರಿ, ಇಲ್ಲಿ ಡಾಟ್ ಐತೆ ಅಂದರೆ ಇಂಟು ಅಂತ ಓದಬೇಕು. ಇಷ್ಟು ದಿವಸ ಗುಣಾಕಾರ ಚಿಹ್ನೆ ಹಾಕ್ತಿದ್ರಿ, ಇನ್ನು ಮುಂದೆ ಇಲ್ಲ. ಡಾಟ್ ಇಟ್ರು ಇಟ್ ರಿಪ್ರೆಸೆಂಟ್ಸ್ ಮಲ್ಟಿಪ್ಲಿಕೇಶನ್ ಸಿಂಬಲ್. ಸೊ ರೂಟ್ ಎ ಇಂಟು ರೂಟ್ ಬಿ ವಿಚ್ ಈಸ್ ಈಕ್ವಲ್ ಟು ರೂಟ್ ಆಫ್ ಎ ಬಿ. ಸೊ ರೂಟ್ ಆಫ್ ಎ ಬಿ ಈಸ್ ಈಕ್ವಲ್ ಟು ರೂಟ್ ಎ ಇಂಟು ರೂಟ್ ಬಿ. ಫಾರ್ ಎಕ್ಸಾಂಪಲ್, root 2 into root 3 which is equal to root of 2 into 3, that is root 6. Next, root a by root b. Root of a by b is equal to root a divided by root b. For example, root of 5 by 7 which is equal to root 5 divided by root 7. ಅಂದ್ರೆ ಇದ್ರ ಕೆಲಸ ಏನಪ್ಪ ಅಂದರೆ, ಇಲ್ಲೇನು ರೂಟ್ ಸಿಂಬಲ್ ಹಾಕಿರಿ, ಈ ಸಿಂಬಾಲ್ ಒಳಗಡೆ ಎರಡು ನಂಬರ್ಸ್ ಅದಾವೆ, ಎ ಬೈ ಬಿ. ಈ ಸಿಂಬಾಲನ್ನು ಸಪ್ರೇಟ್ ಆಗಿ ಎಗೆ ಮತ್ತು ಸಪ್ರೇಟ್ ಆಗಿ ಬಿಗೆ ಹಾಕಬೇಕು ಅಂತ ಅರ್ಥ. ನೆಕ್ಸ್ಟ್, ರೂಟ್ ಎ ಪ್ಲಸ್ ರೂಟ್ ಬಿ ಇಟ್ಸ್ ಹೋಲ್ ಸ್ಕ್ವೇರ್. ನಿಮಗೆ ಒಂದು ಇದನ್ನು ಹೇಳ್ಕೊಡ್ತೀನಿ. ರೂಟ್ ಎ ಹೋಲ್ ಸ್ಕ್ವೇರ್ ಅಂದರೆ ಈ ಸೈನು ಮತ್ತು ಈ ಎರಡು ಕ್ಯಾನ್ಸಲ್ ಆಗಿ ಏನು ಉಳಿತೈತೆ ಅಂದರೆ ಎ ಉಳಿತೈತಿ. ಆಮೇಲೆ ರೂಟ್ ಆಫ್ ಬಿ ಸ್ಕ್ವೇರ್ ಮೀನ್ಸ್ ಬಿ. ರೂಟ್ 5 ಹೋಲ್ ಸ್ಕ್ವೇರ್ ಮೀನ್ಸ್ 5. ರೂಟ್ 3 ಹೋಲ್ ಸ್ಕ್ವೇರ್ 3. ಯಾಕಂದರೆ ಈ ಸಿಂಬಾಲ್ 2 ಗೆಟ್ ಕ್ಯಾನ್ಸಲ್, ಸೊ ವಿ ಲೆಫ್ಟ್ ವಿತ್ 3. ರೂಟ್ 2 ಹೋಲ್ ಸ್ಕ್ವೇರ್, ರೂಟ್ 2 ಹೋಲ್ ಸ್ಕ್ವೇರ್ ಮೀನ್ಸ್ ದಟ್ ಈಸ್ 2. ಆದ್ದರಿಂದ ರೂಟ್ ಎ ಪ್ಲಸ್ ರೂಟ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ನೋಡ್ರಿ, ರೂಟ್ ಆಫ್ ಎ ಸ್ಕ್ವೇರ್. ರೂಟ್ ಎ ಸ್ಕ್ವೇರ್ ಅಂದರೆ ಎ ಪ್ಲಸ್ 2ab ಇರುತ್ತೆ, ಹೌದಾ? 2ab. 2 ಇಂಟು ಎ ಅಂದ್ರೆ ಏನು? ರೂಟ್ ಎ. ಬಿ ಅಂದರೆ ರೂಟ್ ಬಿ. 2 ಇಂಟು ರೂಟ್ ಎ ಇಂಟು ರೂಟ್ ಬಿ ಅಂದರೆ ರೂಟ್ ಆಫ್ ಎ ಬಿ. So plus 2 root ab plus root b whole square means b. Next, root a plus b root b into root a minus root b is equal to a minus b, because root a into root a whole square. Root a whole square means a. Root b into root b whole square, ಆ ಚಿಹ್ನೆ ಮತ್ತು 2 ಕ್ಯಾನ್ಸಲ್ ಆಗಿ b ಉಳಿತೈತಿ. a plus root b into a minus root b. a into a, that is a square. Root b into root b, that is b. ನೆಕ್ಸ್ಟ್, ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ರೂಟ್ ಸಿ ಪ್ಲಸ್ ರೂಟ್ ಡಿ. ನೋಡ್ಕೋರಿ, ರೂಟ್ ಎ ಇಂದ ಫಸ್ಟ್ ಇವು ಎರಡೂ ಸಪ್ರೇಟ್ ಆಗಿ ಮಲ್ಟಿಪ್ಲೈ ಮಾಡ್ರಿ. ರೂಟ್ ಎ ಇಂಟು ರೂಟ್ ಸಿ, ಅದ ರೂಟ್ ಎ, ರೈಟ್, ರೂಟ್ ಎ ಇಂಟು ರೂಟ್ ಸಿ ದಟ್ ಈಸ್ ರೂಟ್ ಆಫ್ ಎ ಸಿ. ಎ ಬಿ ಅಲ್ಲ, ರೂಟ್ ಎ ಸಿ. ರೂಟ್ ಎ ಇಂಟು ರೂಟ್ ಡಿ ದಟ್ ಈಸ್ ರೂಟ್ ಆಫ್ ಎ ಡಿ. ರೂಟ್ ಬಿ ಇಂಟು ರೂಟ್ ಸಿ ರೂಟ್ ಆಫ್ ಬಿ ಸಿ. ರೂಟ್ ಬಿ ಇಂಟು ರೂಟ್ ಡಿ ರೂಟ್ ಆಫ್ ಬಿ ಡಿ. ಅಂದರೆ ರೂಟ್ ಎ ಇಂದ ಇವೆರಡು ಸಪ್ರೇಟ್ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ರೂಟ್ ಬಿ ಇಂದ ಇವೆರಡನ್ನು ಸಪ್ರೇಟ್ ಆಗಿ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್, ಎಕ್ಸರ್ಸೈಸ್ ನಂಬರ್ 1.5. ಕ್ಲಾಸಿಫೈ ದ ಫಾಲೋವಿಂಗ್ ಆಸ್ ರ್ಯಾಷನಲ್ ಆರ್ ಇರ್ರ್ಯಾಷನಲ್. ಇಲ್ಲಿ ಕೆಲವೊಂದಿಷ್ಟು ನಂಬರ್ಸ್ ಕೊಟ್ಟಾರ, ಅವು ಯಾವ ರ್ಯಾಷನಲ್ ಯಾವ ಇರ್ರ್ಯಾಷನಲ್ ಅಂತ ಹೇಳಬೇಕು. ಸೊ 2 ಮೈನಸ್ ರೂಟ್ 5 ಇಟ್ ಈಸ್ ಪರ್ಫೆಕ್ಟ್ಲಿ ಇರ್ರ್ಯಾಷನಲ್ ನಂಬರ್. ಯಾಕೆ ಹೇಳ್ರಿ ನೋಡೋಣ. ವೈ ಇಟ್ ಈಸ್ ಇರ್ರ್ಯಾಷನಲ್? ಬಿಕಾಸ್ it is the difference between the rational and irrational. The difference between the rational and irrational is always irrational. 3 plus root 23 minus root 23. Here these two get cancelled. We left it 3. That is 3 is a rational number. So 3 is a rational number. 2 root 7 by 7 root 7. It is also perfectly rational number. Why? Because root 7 get cancelled. We left with 2 by 7. 2 by 7 it is in the form of p by q. The numbers in the p by q are rational numbers. And 1 by root 2. So quotient of numbers is always irrational number. Irrational. 2 pi is irrational. So 2 pi is also irrational number. Irrational number. Next, second main, simplify. ಸರಳೀಕರಿಸಬೇಕು. 3 ಪ್ಲಸ್ ರೂಟ್ 3 ಇಂಟು 2 ಪ್ಲಸ್ ರೂಟ್ 2. ಭಾಳ ಸರಳ. ಇಲ್ಲಿ ಎರಡು ನಂಬರ್ ಅದಾವು, ಇಲ್ಲಿ ಎರಡು ನಂಬರ್ ಅದಾವಲ್ಲ, ಈ ಎರಡನೇ ಬ್ರಾಕೆಟ್ ಏನು ಚೇಂಜ್ ಮಾಡಕ್ಕೆ ಹೋಗಬೇಡ್ರಿ.
ಒಂದೇ ಬ್ರಾಕೆಟ್ನೊಳಗಡೆ ಒಂದೇ ಸಂಖ್ಯೆ 3ರಿಂದ ಇವೆರಡನ್ನೂ ಸಪ್ರೇಟ್ ಆಗಿ ಗುಣಿಸ್ರಿ. ಎರಡನೇ ಸಲಕ್ಕೆ ರೂಟ್ 3ರಿಂದ ಇವೆರಡನ್ನೂ ಸಪ್ರೇಟ್ ಆಗಿ ಗುಣಿಸ್ಬೇಕು. ನೋಡ್ಕೋರಿ, 3 ಇಂಟು ಬ್ರಾಕೆಟ್ 2 ಪ್ಲಸ್ ರೂಟ್ 2, 3 ಮುಗೀತೀಗ. ಯಾವ ಚಿಹ್ನೆ ಏನೈತಿಲ್ಲ ಪ್ಲಸ್ ಪ್ಲಸ್ ರೂಟ್ 3, ಮತ್ತೆ ಇದನ್ನೇ ಬರೀರಿ ವಾಪಸ್ 2 ಪ್ಲಸ್ ರೂಟ್ 3. ಹೌದಾ? 3 ಇಂಟು 2 6 ಪ್ಲಸ್ 3 ಇಂಟು ರೂಟ್ 2 3 ರೂಟ್ 2 ಪ್ಲಸ್ 2 ಇಂಟು ರೂಟ್ 3 ದಟ್ ಈಸ್ 2 ರೂಟ್ 3 ಪ್ಲಸ್ ರೂಟ್ 3 ಇಂಟು ರೂಟ್ 3 ರೂಟ್ 3 ಹೋಲ್ ಸ್ಕ್ವೇರ್. ಈ ಸೈನ್ ಈ ಸ್ಕ್ವೇರ್ ಕ್ಯಾನ್ಸಲ್, ಸೊ ವಿ ಲೆಫ್ಟ್ ವಿತ್ 3. ಸೊ 6 ಪ್ಲಸ್ 3 ರೂಟ್ 2 ಪ್ಲಸ್ 2 ರೂಟ್ 3 ಪ್ಲಸ್ 3. ಇದು ನೋಡ್ರಿ ಪರ್ಫೆಕ್ಟ್ ರ್ಯಾಷನಲ್ ನಂಬರ್, ಇಲ್ಲಿ ಪರ್ಫೆಕ್ಟ್ ರ್ಯಾಷನಲ್ ನಂಬರ್ ಐತಿ. ಸೊ 6 ಪ್ಲಸ್ 3 ದಟ್ ಈಸ್ 9. ಇವೆರಡು ಇರ್ಯಾಷನಲ್, ಆ್ಯಡ್ ಮಾಡಕ್ಕೆ ಬರುವುದಿಲ್ಲ, ಆ್ಯಸ್ ಇಟ್ ಈಸ್ ಬರಿಬೇಕು. 3 ರೂಟ್ 2 ಪ್ಲಸ್ 2 ರೂಟ್ 3. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, 3 ಪ್ಲಸ್ ರೂಟ್ 3 ಇಂಟು 3 ಮೈನಸ್ ರೂಟ್ 3. ನಮಗೆ ಒಂದು ಐಡೆಂಟಿಟಿ ಬರುತ್ತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಅಂದರೆ ಒಂದನೇ ಸಂಖ್ಯೆನ ಸ್ಕ್ವೇರ್ ಮಾಡಬೇಕು ಮೈನಸ್ ಎರಡನೇ ಸಂಖ್ಯೆನ ಸ್ಕ್ವೇರ್ ಮಾಡಬೇಕು. ಇಲ್ಲಿ ಒಂದನೇ ಸಂಖ್ಯೆ ಎಷ್ಟೈತಿ? 3 ಐತಿ ಎರಡು ಕಡೆ. ಸೊ 3 ಸ್ಕ್ವೇರ್ ಮೈನಸ್ ಎರಡನೇ ಸಂಖ್ಯೆ ರೂಟ್ 3 ಇಟ್ಸ್ ಹೋಲ್ ಸ್ಕ್ವೇರ್. ಸೊ ಈ ಸೈನು ಈ ಸ್ಕ್ವೇರ್ ಕ್ಯಾನ್ಸಲ್. 3 ಸ್ಕ್ವೇರ್ ಅಂದರೆ 9 ಮೈನಸ್ 3 ದಟ್ ಈಸ್ 6. ನೆಕ್ಸ್ಟ್ third question, root 5 plus root 2 whole square. It is in the form of a plus b whole square. It is a square plus 2ab plus b square. a is equal to root 5, b is equal to root 2. ನೋಡ್ಕೊರಿ, ಇದು ಒಂದನೇ ಸಂಖ್ಯೆ a, ಎರಡನೇ ಸಂಖ್ಯೆ b. a ಅಂದ್ರೆ ಎಷ್ಟೈತಿ ಇಲ್ಲಿ? ರೂಟ್ 5. a ಸ್ಕ್ವೇರ್ ಅಂದ್ರೆ ಎಷ್ಟು ಉಳಿತು? ರೂಟ್ 5 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ರೂಟ್ a ಅಂದ್ರೆ ರೂಟ್ 5 ಇಂಟು ರೂಟ್ ಬಿ ಅಂದ್ರೆ ರೂಟ್ 2 ಪ್ಲಸ್ ಬಿ ಸ್ಕ್ವೇರ್ ದಟ್ ಈಸ್ ರೂಟ್ 2 ಹೋಲ್ ಸ್ಕ್ವೇರ್. ಯಾವ ಕ್ಯಾನ್ಸಲ್? ಸೈನ್ 2 ಕ್ಯಾನ್ಸಲ್. ಸೊ 5 ಉಳಿತು ಇಲ್ಲಿ. 5 ಪ್ಲಸ್ 2 ರೂಟ್ 5 ಇಂಟು ರೂಟ್ 2 ದಟ್ ಈಸ್ ರೂಟ್ 10 ಪ್ಲಸ್ 2. 5 ಪ್ಲಸ್ 2 7 ಪ್ಲಸ್ 2 ರೂಟ್ 10. ಮತ್ತು ನೀವು 5 ಪ್ಲಸ್ 2 7 ಹಂಗಲ್ಲ, ನೆನ್ಪಿಟ್ಕೋರಿ, ಇದು ಇರ್ರ್ಯಾಷನಲ್ ನಂಬರ್. ಇವು ಎರಡು ರ್ಯಾಷನಲ್ ನಂಬರ್. ರ್ಯಾಷನಲಿಗೆ ರ್ಯಾಷನಲ್ಲೇ ಕೂಡಿಸ್ಬೇಕು, ಇರ್ರ್ಯಾಷನಲ್ ಇದ್ರೆ ಇರ್ರ್ಯಾಷನಲ್ ಸಪ್ರೇಟ್ ಆಗಿ ಹಚ್ಚಬೇಕು, ನೆನ್ಪಿಟ್ಕೋರಿ. ನೆಕ್ಸ್ಟ್ ಕ್ವಶನ್, ರೂಟ್ 5 ಮೈನಸ್ ರೂಟ್ 2 ಇಂಟು ರೂಟ್ 5 ಪ್ಲಸ್ ರೂಟ್ 2. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ is equal to a square minus b square. So here a is equal to root 5 and b is equal to root 2. So a square that is root 5 whole square minus root 2 whole square. So sin square cancel. 5 minus 2 is equal to 3. This is the answer. Next question. ಇದನ್ನ ಎಕ್ಸಾಮ್ ಡೆಫಿನೆಟ್ ಆಗಿ ಕೇಳ್ತೀನಿ, ನೆನ್ಪಿಟ್ಕೋರಿ. Represent square root of 9.3 on the number line. ಈ ಹಿಂದಿನ ವಿಡಿಯೋದೊಳಗಡೆ ನೀವು ರೂಟ್ 2 ಆನ್ ದ ನಂಬರ್ ಲೈನ್ ಆ್ಯಂಡ್ ರಿಪ್ರೆಸೆಂಟ್ ರೂಟ್ 5 ಆನ್ ದ ನಂಬರ್ ಲೈನ್ ಅನ್ನು ಕಲ್ತೀರಿ. ಈಗ ಡೆಸಿಮಲ್ ನಂಬರ್ನ ನಂಬರ್ ಲೈನ್ ಮೇಲೆ ರಿಪ್ರೆಸೆಂಟೇಷನ್ ಕೊಡೋದು ಹೆಂಗೆ ಕೊಡಬೇಕಪ್ಪ ಅಂತಂದರೆ, ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ, ಫಸ್ಟ್ ಡ್ರಾ ಎ ಲೈನ್ ಆಫ್ ಲೆಂತ್ 9.3 ಸೆಂಟಿಮೀಟರ್. 9.3 ಸೆಂಟಿಮೀಟರ್ ನೆನ್ಪಿಟ್ಕೋರಿ. 9.3 ಕಾನ್ಸೆಪ್ಟ್ ಅನ್ಕೊಂಡಿನಿ. ಇಲ್ಲಿ ಬರುತ್ತೆ ನೋಡ್ರಿ, 9.3 ಅಂದರೆ ಇಲ್ಲಿ ಬರುತ್ತೆ. ದಿಸ್ ಈಸ್ 9.3. ಇಲ್ಲಿಂದ ದಿಸ್ ಈಸ್ 9.3 ಸೆಂಟಿಮೀಟರ್. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಈ ಸ್ಕೇಲ್ನಿಂದ 1 ಸೆಂಟಿಮೀಟರ್ ಎಕ್ಸ್ಟ್ರಾ ಇಳ್ಕೋರಿ. 9.3 ಇತ್ತಲ್ಲ, 1 ಸೆಂಟಿಮೀಟರ್ ಎಕ್ಸ್ಟೆಂಡ್ ಮಾಡ್ಕೋರಿ. ದಟ್ ಈಸ್ 10.3 ಆಯ್ತು. ಹೌದಾ? ಮಾರ್ಕ್ this point. So this is point A and this is point B. This is point B. Next 10.3 ಆಯ್ತು. ಈಗ 9.3 ಫಸ್ಟ್ ಲೈನ್ ಎಳಿಬೇಕು, ಮುಂದೆ 1 ಸೆಂಟಿಮೀಟರ್ ಎಕ್ಸ್ಟ್ರಾ ಹಾಕೋಬೇಕು. 10.3 ಆಯ್ತು. 10.3ದು ಹಾಫ್ ಮಿಡ್ ಪಾಯಿಂಟ್ ತಗೋಬೇಕಪ್ಪಿ. 10.3 ಅರ್ಧ 10 ಅರ್ಧ 5 5.1 ತಗೋಬೇಕು. 5.1. ದಿಸ್ ಈಸ್ ಮಿಡ್ ಪಾಯಿಂಟ್. So I mark this point midpoint as M. M ಅಂದರೆ ಮಿಡ್ ಪಾಯಿಂಟ್. ನೆಕ್ಸ್ಟ್ ಏನು ಮಾಡಬೇಕು? AM
ನೋಡ್ರಿ ಎ ಎಮ್ ಅರ ತಗೋರಿ ಅಥವಾ ಎಮ್ ಬಿ ಎ ಆದರೂ ತಗೋರಿ, ಎರಡು ಸೇಮ್ ಇರ್ತಾವೆ. ತಗೊಂಡು ಒಂದು ಸೆಮಿ ಸರ್ಕಲ್ ಹಾಕಬೇಕು. ಈ ರೀತಿ ಸೆಮಿ ಸರ್ಕಲ್ ಹಾಕಬೇಕು. ಆದ ತಕ್ಷಣನೇ ಏನು ಮಾಡ್ಬೇಕಪ್ಪ ಅಂದರೆ, ಇಲ್ಲೇ ಎ ಬಿ ಪಾಯಿಂಟ್ ಮಾರ್ಕಿ ಮಾಡೋದಕ್ಕಿಂತ ಮುಂಚಿತವಾಗಿ ನಮಗೆ ಇಲ್ಲಿ 9.3 ಇತ್ತಲ್ಲ, ಅದನ್ನು ಸಿ ಅಂತ ತೊಗೊತೀನಿ. ಸ್ಕೇಲ್ ತೊಗೊಂಡು ಎಕ್ಸಾಕ್ಟಾಗಿ ನೀವೇನು ಮಾಡ್ಬೇಕಪ್ಪ ಅಂತಂದರೆ, ಇಲ್ಲೇ 9.3 ಇತ್ತಲ್ಲ, ಅಲ್ಲಿಂದ ಒಂದು ಲೈನನ್ನು ಹಾಕೋಬೇಕು. ಸೊ ದಿಸ್ ಲೈನ್ ರಿಪ್ರೆಸೆಂಟ್ಸ್ ದ ವ್ಯಾಲ್ಯೂ ಆಫ್ ರೂಟ್ 9.3. ರೂಟ್ ಆಫ್ 9.3. ಸೊ ದಿಸ್ ಲೈನ್ ರಿಪ್ರೆಸೆಂಟ್ಸ್ ಸ್ಕ್ವೇರ್ ರೂಟ್ ಆಫ್ 9 ಈಸ್ 3 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಇದು ನೋಡ್ಕೊರಿ ನನ್ನ ಲೈನ್ ಎಷ್ಟೈತೆ ಅಂತ. ಸೊ ದಿಸ್ ಲೈನ್ ಇಟ್ ರಿಪ್ರೆಸೆಂಟ್ಸ್ ದ ವ್ಯಾಲ್ಯೂ ಆಫ್ ಸ್ಕ್ವೇರ್ ರೂಟ್ ಆಫ್ 9.3. ನೋಡ್ರಿ, ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಫಸ್ಟು ಒಂದು 9.3 ಸೆಂಟಿಮೀಟರ್ ಲೈನ್ ಎಳಿಬೇಕು, 1 ಸೆಂಟಿಮೀಟರ್ ಎಕ್ಸ್ಟ್ರಾ ಹಾಕಬೇಕು. ಹಾಕಿದಾದ್ಮೇಲೆ ಅದರ ಎಕ್ಸಾಕ್ಟ್ ಮಿಡ್ ಪಾಯಿಂಟ್ ತಗೋಬೇಕು, ಅದರ ಅರ್ಧ ತಗೊಂಡು ಇಷ್ಟು ತ್ರಿಜ್ಯಾನ ಹಿಗ್ಗಿಸಿ ಎಮ್ ಮೇಲೆ ಇಟ್ಟು ಒಂದು ಸೆಮಿ ಸರ್ಕಲ್ ಹಾಕಬೇಕು. ಎಲ್ಲಿ ನೀವು 9.3 ಅಂತ ಫಸ್ಟಿಗೆ ತೊಗೊಂಡಿರ್ತೀರಲ್ಲ, ಅಲ್ಲಿ ಪಾಯಿಂಟ್ ಸಿ ಅಂತ ಮಾರ್ಕ್ ಮಾಡ್ರಿ. ಅದ್ರ ಮೇಲೆ ಸ್ಕೇಲ್ ಇಟ್ಟು ಲೈನ್ ಹಾಕಿಬಿಟ್ರೆ ದಿಸ್ ಲೈನ್ ರಿಪ್ರೆಸೆಂಟ್ಸ್ ದ ವ್ಯಾಲ್ಯೂ ಆಫ್ ಸ್ಕ್ವೇರ್ ರೂಟ್ ಆಫ್ 9.3. ನೆಕ್ಸ್ಟ್ ಫಿಫ್ತ್ ಮೇನ್, ರ್ಯಾಷನಲೈಸ್ ದ ಡಿನಾಮಿನೇಟರ್ ಆಫ್ ದ ಫಾಲೋವಿಂಗ್. ಭಾಳ ಇಂಪಾರ್ಟೆಂಟ್ ಕ್ವಶನ್, SSLCಗೂ ನಮಗೆ ಹೆಲ್ಪ್ ಆಗುತ್ತೆ. ರ್ಯಾಷನಲೈಸ್ ದ ಡಿನಾಮಿನೇಟರ್ ಅಂತಂದ್ರೆ, ಕೊಟ್ಟಿರ್ತಕ್ಕಂಥ ಡಿನಾಮಿನೇಟರ್ ಇರ್ರ್ಯಾಷನಲ್ ನಂಬರ್ ಇರುತ್ತೆ. ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ಇರ್ರ್ಯಾಷನಲ್ ನಂಬರ್ ಇಂಟು ರ್ಯಾಷನಲ್ ನಂಬರ್. ಅಂದ್ರೆ ರ್ಯಾಷನಲ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಅದೇ ಇರ್ರ್ಯಾಷನಲ್ ನಂಬರ್ನಿಂದ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಗುಣಿಸಬೇಕು. ನೋಡ್ರಿ, ಇಲ್ಲಿ ಸಿಂಗಲ್ ರಿಯಲ್ ನಂಬರ್ ಐತಿ ಅಥವಾ ಸಿಂಗಲ್ ಇರ್ರ್ಯಾಷನಲ್ ನಂಬರ್ ಐತಲ್ಲ, ಸಿಂಗಲ್ ಇದ್ದಾಗ ಇದೇ ಸಿಂಗಲ್ ರಿಯಲ್ ನಂಬರ್ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಗುಣಿಸಬೇಕು. ನ್ಯೂಮರೇಟರ್ 1 ಐತಿ, ಅದಕ್ಕೂ √7 ಇಂದ ಗುಣಿಸ್ರಿ. ಡಿನಾಮಿನೇಟರ್ √7 ಐತಲ್ಲ, ಅದನ್ನು √7 ಇಂದ ಗುಣಿಸ್ರಿ. ಸೊ √7 ಇಂಟು 1 ದಟ್ ಈಸ್ √7. √7 ಇಂಟು √7 that is √7 whole square. So this to get cancel, we left with √7 divided by 7. ಇದೆ ರ್ಯಾಷನಲೈಸ್ ದ ಡಿನಾಮಿನೇಟರ್ ಅಂದ್ರೆ, ಇಲ್ಲಿ ಸಿಂಗಲ್ ಇರ್ರ್ಯಾಷನಲ್ ನಂಬರ್ ಇದ್ದಾಗ ಇದೇ ಇರ್ರ್ಯಾಷನಲ್ ನಂಬರ್ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಗುಣಿಸಬೇಕು. ಇದಾದ್ಮೇಲೆ ನ್ಯೂಮರೇಟರ್ ಇಂದ ಗುಣಿಸಿ ಹಚ್ಚಿರಿ, ಡಿನಾಮಿನೇಟರ್ ಗುಣಿಸಿ ಹಚ್ಚಬೇಕು. ನೆಕ್ಸ್ಟ್ ಡಬಲ್ ಇದ್ರೆ ಇಲ್ಲೈತ್ ನೋಡ್ರಿ, ಹಿಂಗೆ ಡಬಲ್ ಇದ್ದಾಗ ಏನ್ ಬರಿಬೇಕಪ್ಪ ಅಂದ್ರೆ, ದ rationalizing factor of √7 minus √6 is √7 plus √6. ನಾವಿಲ್ಲಿ ಏನು ಮಾಡಿಲ್ಲ, ಇಲ್ಲಿರ್ತಕ್ಕಂಥ ಮೈನಸ್ ಚಿಹ್ನೆಯನ್ನ ಪ್ಲಸ್ ಚಿಹ್ನೆಯಾಗಿ ಬರ್ಕೋಬೇಕು. ಅರ್ಥ ಆಯ್ತಾ? ನಾವೇನು ಮಾಡಿಲ್ಲ. ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂದ್ರೆ, ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಇಲ್ಲಿ ಮಿಡಲ್ ಚಿಹ್ನೆ ಐತಲ್ಲ, ಇದನ್ನ ಜಸ್ಟ್ ಚೇಂಜ್ ಮಾಡಬೇಕು. ಮೈನಸ್ ಇದ್ರೆ ಪ್ಲಸ್, ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಬರುತ್ತೆ. ಸೊ ಇಲ್ಲಿ ಮೈನಸ್ ಐತಿ, ಈಗ ನಾವು ಪ್ಲಸ್ ಬರುತ್ತೆ. ಈ ಎರಡು ಇರ್ರ್ಯಾಷನಲ್ ನಂಬರ್ನ ಏನು ಚೇಂಜ್ ಮಾಡೋಂಗಿಲ್ಲ. ರೈಟ್, ಈಗ ಏನ್ ಮಾಡ್ಬೇಕು ಹೇಳ್ರಿ, ಫಸ್ಟ್ ಇದನ್ನ ಬರ್ಕೋರಿ. 1 divided by √7 minus √6 ಇಂಟು ಚಿಹ್ನೆ ಹಾಕ್ರಿ. ಹಾಕಿದ್ಮೇಲೆ ಇಲ್ಲಿ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಬರೆದಿರಲ್ಲ, ಇದ್ರ √7 plus √6 divided by √7 plus √6. ನ್ಯೂಮರೇಟರ್ ಇಂದನೇ ಗುಣಿಸ್ರಿ. √7 plus √6 into 1 that is √7 plus √6 whole divided by √7 plus √6 into √7 minus √6 ಅಂದ್ರೆ √7 whole square minus √6 whole square. ಇವೆರಡು ಕ್ಯಾನ್ಸಲ್. ಏನು ಉಳಿತು? √7 plus √6 divided by 7 minus 6 ಉಳಿತು. ಸೊ √7 plus √6 7 6 ಕಳೆದ್ರೆ ಎಷ್ಟು? 1. ಸೊ ಯಾವುದೇ ಸಂಖ್ಯೆಯನ್ನು 1ರಿಂದ ಭಾಗಿಸಿದ್ರೆ ಅದೇ ಸಂಖ್ಯೆ ಉಳಿತೈತಿ. ಸೊ √7 plus √6 is the answer. ನೆನ್ಪಿಟ್ಕೋರಿ, ರ್ಯಾಷನಲೈಸ್ ದ ಡಿನಾಮಿನೇಟರ್ ಅಂತಂದ್ರೆ ಅಲ್ಲಿ ಕೊಟ್ಟಂತ ಡಿನಾಮಿನೇಟರ್ನೊಳಗಡೆ ಒಂದ್ ವೇಳೆ ಬೈನಾಮಿಯಲ್ ಇತ್ತು ಅಥವಾ ಎರಡು ಇರ್ರ್ಯಾಷನಲ್ ನಂಬರ್ ಇತ್ತಂದ್ರೆ ಅವುಗಳ ಮಧ್ಯೆ ಇರೋ ಚಿಹ್ನೆಯನ್ನ ಬದಲಾವಣೆ ಮಾಡಬೇಕು. ಇಲ್ಲಿ 2 ಇದ್ದು 2ರ ಮಧ್ಯೆ ಮೈನಸ್ ಚಿಹ್ನೆ ಇತ್ತು, ಅದನ್ನು ಬದಲಾವಣೆ ಮಾಡಿ ಪ್ಲಸ್ ಚಿಹ್ನೆ ಹಾಕಬೇಕು. ಈಗ ನೋಡ್ರಿ, 1 divided by √5 plus √2. ಈಗ ನೋಡ್ರಿ, ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ √5 plus √2 is √5 minus √2. ಯಾಕೆ ಹೇಳ್ರಿ, ನಾಗಲೇ ಹೇಳಿದೆ ಇಲ್ಲಿ ಪ್ಲಸ್ ಚಿಹ್ನೆ ಇತ್ತು, ಇಲ್ಲಿ ಮೈನಸ್ ಚಿಹ್ನೆ ಆಗಿ ಬರ್ಕೋಬೇಕು. ಈಗ ಅದನ್ನ ಹೊಳಿ ಬರ್ಕೋರಿ. 1 divided by √5 plus √2
ಇಂಟು ಚಿಹ್ನೆ ಹಾಕ್ರಿ. ಇದರದ್ದು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದೈತಿ ಅದರಲ್ಲೇ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಸಪರೇಟ್ ಆಗಿ ಗುಣಿಸ್ಬೇಕು. ಪ್ಲಸ್ ಇದು ಮೈನಸ್ ಬರುತ್ತೆ ಇಲ್ಲಿ. √5 ಮೈನಸ್ √2. √5 ಮೈನಸ್ √2 ಇಂಟು 1 ದಟ್ ಈಸ್ √5 ಮೈನಸ್ √2 ಡಿವೈಡೆಡ್ ಬೈ a ಪ್ಲಸ್ b ಇಂಟು a ಮೈನಸ್ b ದಟ್ ಈಸ್ √5 ಸ್ಕ್ವೇರ್ ಮೈನಸ್ √2 ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು √5 ಮೈನಸ್ √2 ಡಿವೈಡೆಡ್ ಬೈ √5 ಹೋಲ್ ಸ್ಕ್ವೇರ್ ಅಂದರೆ 5 ಮೈನಸ್ √2 ಹೋಲ್ ಸ್ಕ್ವೇರ್ ಅಂದರೆ 2. ಸೊ √5 ಮೈನಸ್ √2 ಡಿವೈಡೆಡ್ ಬೈ 5 ಮೈನಸ್ 2 ದಟ್ ಈಸ್ 3. ಈ ಪ್ರಾಬ್ಲಮನ್ನು ನೀವೇ ಸ್ವಂತ ಬಿಡಿಸ್ರಿ. ಇಲ್ಲಿ ನಾನು ಇದನ್ನು ಹಾಕಿ ಕೊಡ್ತೀನಿ ನಿಮಗೆ. ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ √7 ಮೈನಸ್ 2 ಈಸ್ √7 ಪ್ಲಸ್ 2. ಇಲ್ಲೇನು ಚಿಹ್ನೆ ಇರುತ್ತೆ ಅದನ್ನು ಜಸ್ಟ್ ಚೇಂಜ್ ಮಾಡಬೇಕಷ್ಟೇ ನಮ್ಮ ಕೆಲಸ. ನೆಕ್ಸ್ಟ್, ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಫಾರ್ ರಿಯಲ್ ನಂಬರ್ಸ್. ನಾವು ಆಲ್ರೆಡಿ ಸಾಕಷ್ಟು ಸಲ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ಅಂತ ಚಾಪ್ಟರ್ ಕಲಿತ್ಬಿಟ್ಟಿವಿ, ಸಾಕಷ್ಟು ಸಲ ಕಲಿತ್ರೂ ರಿಯಲ್ ನಂಬರ್ಸಿಗೂ ನಾವು ಅದನ್ನ ಏನು ಮಾಡ್ಬೇಕಪ್ಪ ಅಂದ್ರೆ ಅಪ್ಲೈ ಮಾಡ್ಬೇಕು ಆ ನಾಲೆಜನ್ನ. ಹಂಗಾರೆ ಏನು ಹೇಳ್ತಾವೆ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್? ಫಸ್ಟ್ ಲಾ ಹೆಂಗೆ ಓದಬೇಕು ಅನ್ನೋದು ಹೇಳ್ತೀನಿ ನೋಡ್ರಿ. ಇಲ್ಲಿ ಡಾಟ್ ಚಿಕ್ಕ ಇಟ್ಟಿನಂದ್ರೆ ಏನರ್ಥ? ಇಂಟು ಚಿಹ್ನೆ. a⁻m ಇಂಟು a⁻n ಇಸ್ ಈಕ್ವಲ್ ಟು a⁻m ಪ್ಲಸ್ n. ಇಲ್ಲೇ ಬೇಸ್ ಸೇಮ್ ಐತಿ, ಎ ಪವರ್ ಬೇರೆ ಬೇರೆ ಅದಾವು. ಇಲ್ಲಿ ಗುಣಾಕಾರ ಚಿಹ್ನೆ ಇದ್ದಾಗ ಆ ಪವರ್ಸನ್ನ ಕೂಡಿಸ್ಬೇಕು. ಇಲ್ಲಿ ನೋಡ್ರಿ ಭಾಗಾಕಾರ ಚಿಹ್ನೆ ಐತಿ, a⁻m ಡಿವೈಡೆಡ್ ಬೈ a⁻n ಇಸ್ ಈಕ್ವಲ್ ಟು ಅವಾಗ ಪವರ್ಸನ್ನ ಮೈನಸ್ ಮಾಡಬೇಕು, a⁻m ಮೈನಸ್ n. ಇಟ್ ಇಸ್ ಸೆಕೆಂಡ್ ಲಾ. ಥರ್ಡ್ ಲಾ, ಎರಡು ಪವರ್ ಒಮ್ಮೆ ಬಂದರೆ ಆ ಪವರ್ನ ಮಲ್ಟಿಪ್ಲೈ ಮಾಡಬೇಕು. a⁻m ಇಂಟು n ಇಸ್ ಈಕ್ವಲ್ ಟು a⁻m ಇಂಟು n. ಎರಡು ಬೇಸ್ ಇದ್ದು ಒಂದೇ ಪವರ್ ಇತ್ತಂದ್ರೆ ಆ ಎರಡು ಬೇಸ್ಗಳಿಗೆ ಸಪರೇಟ್ ಆಗಿ ಪವರ್ ಹಚ್ಚಬೇಕು. ಸೊ ab⁻m ಮೀನ್ಸ್ a⁻m ಇಂಟು b⁻n. ಆ ಪವರ್ಸ್ ಡಿವಿಷನ್ ಒಳಗಿದ್ರೆ ಅವಾಗೂ ಸಪರೇಟ್ ಆಗಿ ಹಚ್ಚಬೇಕು. a/b⁻m ಇಸ್ ಈಕ್ವಲ್ ಟು a⁻m ಡಿವೈಡೆಡ್ ಬೈ b⁻m. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ nth ರೂಟ್ ಆಫ್ a ಇಸ್ ಈಕ್ವಲ್ ಟು a⁻1 ಡಿವೈಡೆಡ್ ಬೈ n. ಅಂದ್ರೆ ಇದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಒಳಗೈತಿ. nth ರೂಟ್ ಆಫ್ a ಇಸ್ ಈಕ್ವಲ್ ಟು a⁻1 ಡಿವೈಡೆಡ್ ಬೈ n. ಅಂದ್ರೆ ಎಕ್ಸಾಂಪಲ್ ಬರ್ತೀನಿ ನೋಡ್ರಿ. ಕ್ಯೂಬ್ ರೂಟ್ ಆಫ್ 4 ಕ್ಯಾನ್ ಬಿ ರಿಟರ್ನ್ ಆಸ್ 4 ಟು ದಿ ಪವರ್ ಆಫ್ 1/3. ಇಲ್ಲಿ ಈ ಚಿಹ್ನೆ ಒಳಗೆ ಯಾವ ಸಂಖ್ಯೆ ಇರುತ್ತೆ ಆ ಸಂಖ್ಯೆಯನ್ನು ಇಲ್ಲಿ ಡಿವೈಡೆಡ್ ಬೈ ಹಚ್ಚಬೇಕು. ಇಲ್ಲಿ ನೋಡ್ರಿ, 5th ರೂಟ್ ಆಫ್ 8 ಈಸ್ ಈಕ್ವಲ್ ಟು 8 ಇಲ್ಲಿ ಬೇಸ್ ಆಗುತ್ತೆ, √1 ಡಿವೈಡೆಡ್ ಬೈ 5 ಪವರ್ ಆಗುತ್ತೆ. ಅರ್ಥ ಆಯ್ತು? ರೈಟ್. ನೆಕ್ಸ್ಟ್ ಎಕ್ಸರ್ಸೈಸ್ 1.6, ಫೈಂಡ್ ದ ವ್ಯಾಲ್ಯೂಸ್ ಆಫ್. ವ್ಯಾಲ್ಯೂ ಕಂಡುಹಿಡಿಬೇಕು ಎಷ್ಟಾಗುತ್ತೆ ಅಂತ. 64 √1/2. ನೆನ್ಪಿಟ್ಕೋರಿ, ಇಲ್ಲಿ 1/2 ಅಂದ್ರೆ ಈ ನಂಬರ್ ಕಡೆ ಕಾನ್ಸಂಟ್ರೇಷನ್ ಮಾಡ್ಬೇಕು ನೀವು. 2 ಐತಲ್ಲ, 2 ಅಂತ ಸಂಖ್ಯೆ ಬಂದಾಗ ಇಲ್ಲಿ 64 ಯಾವ ಸಂಖ್ಯೆ ಸ್ಕ್ವೇರು? ದಿಸ್ ಈಸ್ 8 ಸ್ಕ್ವೇರ್. 8 ಸ್ಕ್ವೇರ್ √1/2. ಸೊ ಈಸ್ ಈಕ್ವಲ್ ಟು 8⁻2 ಇಂಟು 1/2. ಯಾವ ಕ್ಯಾನ್ಸಲ್ ಆಯ್ತು ಹೇಳ್ರಿ? 2 ಒಂದ್ಲಿ ಕ್ಯಾನ್ಸಲ್ ಆಯ್ತು. ಸೊ ವಿ ಲೆಫ್ಟ್ ವಿತ್ 8⁻1 ದಟ್ ಈಸ್ 8. ನೆಕ್ಸ್ಟ್ ಈಗ ನೋಡ್ಕೊರಿ, ಇಲ್ಲಿ 1/5 ಐತಿ. 5 ಅಂತಂದ್ರೆ ಯಾವ ಸಂಖ್ಯೆಯನ್ನ 5 ಸಲ ಗುಣಿಸಿದ್ರೆ 32 ಬರುತ್ತೆ? 2. ಸೊ 32 ಮೀನ್ಸ್ 2⁵ 1/5. 2ನ್ನ 5 ಸಲ ಗುಣಿಸ್ರಿ. ನೋಡ್ಕೊರಿ, ಮತ್ತೆ 5 ಸಲ ಗುಣಿಸೋದು ಹೇಳಿಬಿಡ್ತೀನಿ ನಿಮಗೆ. 2 2 4, 4 8, 8 16, 16 32. ನೋಡ್ರಿ, 2ನ್ನ 5 ಸಲ ಗುಣಿಸಿನಿ, 32. So 2 to the power of 5, 5 get cancel. So 2⁻1 ಅಂದ್ರೆ 2. Next 125 ಇಲ್ಲಿ 3 ಐತಲ್ಲ, ಯಾವ ಸಂಖ್ಯೆನ 3 ಸಲ ಗುಣಿಸಿದ್ರೆ ಬರುತ್ತೆ? 5ನ್ನ. 5 ಗುಣಿಸು 5 ಗುಣಿಸು 5, 5 5 25, 25 125. ಸೊ ಅದನ್ನ ಹೆಂಗ್ ಬರೀಬಹುದು? 125ನ್ನ 5⁻3 √1/3. So 3 cancel, 5⁻1 that is 5. ನೆಕ್ಸ್ಟ್ ಸೇಮ್ ಅದೇ ಕ್ವಶನ್, ಆದ್ರೆ ಇಲ್ಲಿ ಎಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು? ಡಿನಾಮಿನೇಟರ್ ಎಷ್ಟಿರುತ್ತೆ ಆ ಡಿನಾಮಿನೇಟರ್ನೇ ಕಾನ್ಸಂಟ್ರೇಷನ್ ಮಾಡಬೇಕು. ಇಲ್ಲಿ ಡಿನಾಮಿನೇಟರ್ 2 ಐತಲ್ಲ, ಈ ಕೊಟ್ಟಂತ ಸಂಖ್ಯೆ 9 ಯಾವ ಸಂಖ್ಯೆ ಸ್ಕ್ವೇರು? 3 ಸ್ಕ್ವೇರ್. ಸೊ 9 ಕ್ಯಾನ್ ಬಿ ರಿಟರ್ನ್ ಆಸ್ 3 ಸ್ಕ್ವೇರ್ √3/2. 2 ಕ್ಯಾನ್ಸಲ್, 3 ಟು ದಿ ಪವರ್ ಆಫ್ 3. 3 ಟು ದಿ ಪವರ್ ಆಫ್ 3 ಅಂದ್ರೆ 3ನ್ನ 3 ಸಲ ಗುಣಿಸ್ರಿ ಅಂತ ಅರ್ಥ. 3 3 9, 9 3 27.
ಸೊ ದ ವ್ಯಾಲ್ಯೂ ಆಫ್ 9^3/2 ಈಸ್ 27. ಅದೇ ರೀತಿ 32^2/5. ನೋಡ್ರಿ ಇಲ್ಲಿ 5 ಐತಿ. ನಾ ಆಗ್ಲೇ ಹೇಳಿದೆ ಯಾವ ಸಂಖ್ಯೆಯನ್ನು 5 ಸಲ ಗುಣಿಸಿದ್ರೆ 32 ಬರುತ್ತೆ? 2ನ್ನ. ಸೊ 32 ಕ್ಯಾನ್ ಬಿ ರಿಟರ್ನ್ ಆಸ್ 2^5^2/5. 5 ಕ್ಯಾನ್ಸಲ್. ಏನು ಉಳಿತು? ಇಲ್ಲಿ 2 ಉಳಿತು. ಪವರ್ ಎಷ್ಟು ಉಳಿದೈತಿ? 2. ಸೊ 2ನ್ನ 2 ಸಲ ಗುಣಿಸ್ರಿ. 2 4. ಸೊ ದ ವ್ಯಾಲ್ಯೂ ಆಫ್ 32^2/5 ಈಸ್ 4. ಇಲ್ಲಿ ನೋಡ್ರಿ ಥರ್ಡ್ ಪ್ರಾಬ್ಲಮ್ 16^3/4 ಐತಲ್ಲ, 4 ಐತಿ ಡಿನಾಮಿನೇಟರ್. ಯಾವ ಸಂಖ್ಯೆಯನ್ನು 4 ಸಲ ಗುಣಿಸಿದ್ರೆ 16 ಬರುತ್ತೆ? 2ನ್ನ 4 ಸಲ ಗುಣಿಸಿದ್ರೆ 16 ಬರುತ್ತೆ. ಸೊ 16 ಕ್ಯಾನ್ ಬಿ ರಿಟರ್ನ್ ಆಸ್ 2^4. ಇಲ್ಲೇ 1/3 ಐತಿ. 3 ಅಂದ್ರೆ 125ನ್ನ 5 ಇಂದ 3 ಸಲ ಗುಣಿಸ್ರಿ. 5^3 ಇಂಟು 1/3. ಆ ರೀತಿ ಮಾಡಿ ಇವೆರಡನ್ನ ಸಾಲ್ವ್ ಮಾಡ್ರಿ. ನೆಕ್ಸ್ಟ್ ಸಿಂಪ್ಲಿಫೈ. ಏನು ಕೊಟ್ಟಾರಪ್ಪ ಇಲ್ಲೇ? 2^2/3 ಇಂಟು 2^1/5. laws of exponents. a(m) into a(n) ವಿಚ್ ಈಸ್ ಈಕ್ವಲ್ ಟು a ಅಂದ್ರೆ ಇಲ್ಲಿ 2 ಐತಿ. 2 ಇವೆರಡು ಪವರ್ ಅನ್ನು ಕೂಡಿಸ್ರಿ. 2/3 ಪ್ಲಸ್ 1/5. ಸೊ LCM ಆಫ್ 3 and 5 is 15. 2^15. ಇಲ್ಲಿ ನೋಡ್ರಿ 3 5 5 3 LCM ತೆಗಿಬೇಕು. 5 2 10 ಪ್ಲಸ್ 3 1 3. ಸೊ 2^10 3 ಕೂಡಿಸ್ರಿ 13 ಡಿವೈಡೆಡ್ ಬೈ 15. ಸೊ 2^13 ಡಿವೈಡೆಡ್ ಬೈ 15. ನೆಕ್ಸ್ಟ್ ಕ್ವಶನ್ 7^1/2 ಇಂಟು 8^1/2. ಭಾಳ ಸರಳ. ಪವರ್ 2 ಸಲ ಸಪರೇಟ್ ಹಚ್ಚಿದಾಗ ಈ ಎರಡು ಸಂಖ್ಯೆಗಳನ್ನು ಗುಣಿಸಬೇಕು. 7 ಇಂಟು 8 ರೆಸ್ಟ್ ಇದನ್ನು ಒಂದೇ ಸಲ ಹಚ್ಚಬೇಕು. 1/2. 7 8 ಎಷ್ಟು? 56. 56^1/2. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಗೆ ನಿಮ್ಮದು ಫಸ್ಟ್ ಚಾಪ್ಟರ್ ನಂಬರ್ ಸಿಸ್ಟಮ್ಸ್ ಮುಗೀತು. ಈ ವಿಡಿಯೋ ನೋಡಿ ಫೇರ್ ಬರೀರಿ. ನಾನು ಸುಮಾರು 3 ವಿಡಿಯೋಗಳನ್ನು ಮಾಡೀನಿ ಈ ಚಾಪ್ಟರ್ ಮೇಲೆ. 3 ವಿಡಿಯೋಗಳನ್ನು ನೋಡಿ ಫೇರ್ ಬರೋದು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. ಬರೀ ಫೇರ್ ಬರೋದು ಫೋಟೋ ಹೊಡೆದು ಹಾಕೋದಲ್ಲ, ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. ಮಿನಿಮಮ್ 2 hour ಮ್ಯಾಥ್ಸ್ ಪ್ರಾಕ್ಟೀಸ್ ಇರಬೇಕು ಎವ್ರಿ ಡೇ. ಯಾಕಂದರೆ ನೀವು 9th ಕ್ಲಾಸ್ನಾಗ ಇದೀರಿ ಈಗ ಆಲ್ರೆಡಿ. ನೆಕ್ಸ್ಟ್ ಇಯರೇ 10th ಬರ್ತೀರಿ. ಇವೆಲ್ಲ ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಕೇರ್ಫುಲ್ಲಾಗಿ ಕಲೀರಿ. ವಿಡಿಯೋ ಎವ್ರಿ ಡೇ ನೋಡಿರಿ. ಓಕೆ, ಥ್ಯಾಂಕ್ ಯು.